ನಮ್ಮಲ್ಲಿ ಬಣರಾಜಕೀಯ ಇಲ್ಲ, ಭಿನ್ನ ಅಭಿಪ್ರಾಯಗಳಿದೆ. ಭಿನ್ನ ಅಭಿಪ್ರಾಯಗಳು ಎಲ್ಲಿ ಹುಟ್ಟುತ್ತವೋ ಅಲ್ಲಿ ಉತ್ತರ ಕಂಡುಕೊಳ್ಬೇಕು. ಒಂದು ಭಿನ್ನಾಭಿಪ್ರಾಯ ಒಂದು, ವಿಭಿನ್ನ ಅಭಿಪ್ರಾಯ ಇನ್ನೊಂದು. ವಿಭಿನ್ನ ಅಭಿಪ್ರಾಯ ಅಂತ ಭಿನ್ನ ಅಭಿಪ್ರಾಯಕ್ಕಿಂತ ದೊಡ್ಡದು. ಆ ದೊಡ್ಡದಕ್ಕೆ ಉತ್ತರ ಹುಡುಕ್ಬೇಕಂತಂದ್ರೆ ನಾವು ಹೈಕಮಾಂಡ್ವರೆಗೂ ಹೋಗ್ಬೋದು. ಅದಕ್ಕಿಂತ ಬೇರೆ ಯಾವುದು ಮಾರ್ಗ ಇಲ್ಲ. ಆದರೆ ಬೀದಿಯಲ್ಲಿ ನಿಂತು ಯಾರು ಕೂಡ ಉತ್ತರ ಹುಡುಕಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಮನೆ. ಅಲ್ಲ, ಹೈಕಮಾಂಡ್ ವೀಕ್ ಆಗೋಯ್ತಾ? ಇಷ್ಟು ದಿನ ಆದರೂ ಏನೋ ಸರಿಪಡಲ್ಲ, ಹೈಕಮಾಂಡ್ ಹತ್ರ ಹೋಗ್ತೀವಿ ಏನೋ. ಈ ದೇಶಕ್ಕೆ ಗೊತ್ತಿದೆ ನಮ್ಮ ಹೈಕಮಾಂಡ್ ಎಷ್ಟು ಸ್ಟ್ರಾಂಗು ಅಂತ. ಆದರೆ ದಿನನಿತ್ಯ ಇಂಥ ಸಮಸ್ಯೆಗಳನ್ನು ಹುಡುಕಿ ಕೆಲಸ ಮಾಡಲ್ಲ. ಒಂದು ಹಂತದಲ್ಲಿ ತೀರ್ಮಾನ ತಗೊಂಡ್ರೆ ಎಲ್ಲಕ್ಕೂ ಉತ್ತರ ಸಿಕ್ಬಿಡ್ತದೆ. ಕಾಂಗ್ರೆಸ್ ಥರ ಆ ಥರ ಅಲ್ಲ. ಕಾಂಗ್ರೆಸ್ಗೆ ಹೈಕಮಾಂಡೇ ಇಲ್ಲ. ಕಾಂಗ್ರೆಸ್ಗೆ ಹೈಕಮಾಂಡು ಕೇವಲ ಸಿದ್ದರಾಮಯ್ಯನವರು ಅಷ್ಟೇ. ಹೈಕಮಾಂಡ್ ಡೆಲ್ಲಿಯಲ್ಲಿಲ್ಲ, ಇಲ್ಲೇ ಇರೋದು. ಯಾಕೆಂತಂದರೆ ಕಾಂಗ್ರೆಸ್ಸನ್ನೇ ಇವತ್ತು ತಿರುಚತಕ್ಕಂಥ ತಾಕತ್ತಿರೋದು ಸಿದ್ದರಾಮಯ್ಯನವ್ರಿಗೆ. ಆ ರೀತಿ ನಮ್ಮದೇನೋ